ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವುದು ಹೇಗೆ ಅಂತ. ಫಸ್ಟು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಪ್ಲಸ್ ಮಾರ್ಕ್ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ನೀವು ವಿಡಿಯೋ ಇದು ಮಾಡಬೇಕು ಅಂತ ಇಟ್ಕೊಂಡಿರ್ತೀರಲ್ಲ, ಯೂಟ್ಯೂಬ್ ಅಪ್ಲೈ ಮಾಡಬೇಕು ಅಂತ ಹೇಳಿ, ಆ ವಿಡಿಯೋನ ಈಗ ಇಲ್ಲಿ ಶಾರ್ಟ್ ಅಂತ ಇರುತ್ತೆ ಕೆಳಗಡೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ ನಂತರ ಈ ಥರ ಬರುತ್ತೆ. ನೀವು ಯಾವ ವಿಡಿಯೋ ಹಾಕಬೇಕು ಯೂಟ್ಯೂಬಲ್ಲಿ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ್ದ ಆದ ನಂತರ ಸೆಕೆಂಡ್ಸ್, ನೀವು ಎಷ್ಟು ಸೆಕೆಂಡ್ಸ್ ಬೇಕು ಅಷ್ಟು ಸೆಕೆಂಡ್ಸ್ ಮಡಿಕೋಬೋದು ಫ್ರೆಂಡ್ಸ್. ನೀವು ವಿಡಿಯೋ ಫುಲ್ಲು ಇದು ಮಾಡ್ಬೋದು, ಸ್ಕಿಪ್ ಮಾಡ್ಬೋದು. ಏನಾದ್ರೂ ಮಾಡಿ ಏನಾದ್ರೂ ಮಾಡಿ ಉಳಿಯಬೇಕು, ಬಿಡಬಾರ್ದು ಆಟ. ಹೆಂಗಾದ್ರೂ ಮಾಡಿ ಶುರು ಮಾಡ್ಬೇಕಿಲ್ಲ ಏನಾದ್ರು. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ಬರುತ್ತೆ ಟೆಸ್ಟ್ ಅಂತ ಐತೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನೋ ಟೈಪ್ ಮಾಡ್ಕೋಬೇಕು ಅಂತಂದರೆ ಟೈಪ್ ಮಾಡ್ಕೊಳ್ಳಿ. ಈ ಥರ ನೀವು ಇದು ಮೇಲ್ಗಡೆ ನಿಮಗೇನೋ ಬರಬೇಕು ಅಂತಂದರೆ ಎಡಿಟ್ ಮಾಡೋದು ನಿಮಗೆಲ್ಲ ಗೊತ್ತಿರುತ್ತೆ. ಅದರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದಾದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಏನಾದ್ರೂ ಮಾಡಿ ಉಳಿಯಬೇಕು, ಬಿಡಬಾರ್ದು ಆಟ. ಹೆಂಗಾದ್ರೂ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ ನಂತರ ಇಲ್ಲಿ ಆ್ಯಡ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಫ್ರೆಂಡ್ಸ್, ನಿಮ್ಮ ಫೋನಲ್ಲೂ ಬರುತ್ತೆ. ಇದಾದ ನಂತರ ಇಲ್ಲಿ ಪಬ್ಲಿಕ್ ಅಂತ ಫಸ್ಟ್ನೇ ಇದೈತೆ ನೋಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ ನಂತರ ಇಲ್ಲಿ ಪಬ್ಲಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ಮೇಯ್ನ್. ಪಬ್ಲಿಕ್ ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ನಿಮ್ಮ ವಿಡಿಯೋ ಸಬ್ಸ್ಕ್ರೈಬರ್ ಇರಲಿ ಇರ್ದಲ್ಲೇ ಹೋಗಲಿ ಎಲ್ಲರಿಗೂ ವಿಡಿಯೋ ಶೇರ್ ಆಗುತ್ತೆ. ಇಲ್ಲ ಅಂತಂದರೆ ಕೆಲವ್ರಿಗೆ ಶೇರ್ ಆಗುತ್ತೆ, ಕೆಲವ್ರಿಗೆ ಶೇರ್ ಆಗಲ್ಲ. ಅದಕ್ಕೋಸ್ಕರ ಪಬ್ಲಿಕ್ ಅಂತ ಕೊಟ್ಕೊಳ್ಳಿ. ಅದಾದ ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ ನಂತರ ಇಲ್ಲಿ ಶೋ ಮೋರ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ ನಂತರ ಇಲ್ಲಿ ನೋ ಇಟ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಚಿಕ್ಕ ಮಕ್ಕಳಿಗೆ ಏನಾದ್ರು ವಿಡಿಯೋ ಮಾಡ್ತಾ ಇದ್ದೀನಿ, ನಾನು ಚಿಕ್ಕ ಮಕ್ಕಳು ಮಾತ್ರ ನೋಡಬೇಕು ಅನ್ನೋದಾದರೆ ಎಸ್ ಇಟ್ ಈಸ್ ಮೇಡ್ ಫಾರ್ ಕಿಡ್ಸ್ ಅಂತ ಫಸ್ಟ್ನೇ ಇದರಲ್ಲಿ ಐತಲ್ಲ ಫ್ರೆಂಡ್ಸ್, ಅದು ಕೊಡಿ. ನಾನು ಸದ್ಯಕ್ಕೆ ಚಿಕ್ಕ ಮಕ್ಳಿಗೆ ವಿಡಿಯೋ ಮಾಡ್ತಾ ಇಲ್ಲ, ಪ್ರತಿಯೊಬ್ಬರು ನೋಡೋವಂಥದ್ದು, ದೊಡ್ಡವ್ರು ನೋಡೋವಂಥದ್ದೆಯ. ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಅದಾದ ನಂತರ ನೆಕ್ಸ್ಟು ಇಲ್ಲಿ ಇದೈತೆ ನೋಡಿ ಫ್ರೆಂಡ್ಸ್, ಅಗೇನ್ ಟ್ರಾನ್ಸಾಕ್ಷನ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ ನಂತರ ಇಲ್ಲಿ ಸೇಮ್ ಇಲ್ಲ ಫ್ರೆಂಡ್ಸ್, ನೀವು 18 ವರ್ಷ ಮೇಲ್ಪಟ್ಟವರು ನಿಮ್ಮ ವಿಡಿಯೋ ನೋಡ್ಬೋದು, ಆದರೆ ಕೆಳಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಚಿಕ್ಕ ಮಕ್ಕಳು ನೋಡೋದಾದರೆ ಮೇಲ್ಗಡೆ ಕಿಡ್ಸ್ಗಾದರೆ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಸದ್ಯಕ್ಕೆ ಕೆಳಗಡೆ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದಾದ ನಂತರ ಇಲ್ಲಿ ಬ್ಯಾಕ್ ಹೋಗ್ತೀನಿ. ಬ್ಯಾಕ್ ಹೋದಾದ ನಂತರ ನೆಕ್ಸ್ಟು ಲೊಕೇಶನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೀವು ಯಾವ ಊರು ಅಂತ ಹೇಳ್ಬಿಟ್ಟು ಲೊಕೇಶನ್ ಹಾಕೋದ್ರಿಂದ ನಿಮ್ಮ ಸುತ್ತಮುತ್ತ ಯಾರ್ಯಾರ್ದು ಫೋನ್ ಇರುತ್ತೆ, ನಿಮ್ಮ ಅಕ್ಕಪಕ್ಕ ಅವ್ರ ಫೋನೆಲ್ಲ ಬೇಗ ರೀಚ್ ಆಗುತ್ತೆ, ವಿಡಿಯೋ ಬೇಗ ವೈರಲ್ ಆಗುತ್ತೆ ಫ್ರೆಂಡ್ಸ್. ಓಕೆ, ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೆಲೆಕ್ಟ್ ಮಾಡ್ಕೊಂಡು ಆದ ನಂತರ ನೆಕ್ಸ್ಟ್ ರಿಟೈಲ್ಡ್ ವಿಡಿಯೋ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ. ಇದು ಏನು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ಆಪ್ಷನ್ ಏನು ಅಂತಂದರೆ ಟಿಕ್ ಎ 6 ಸೆಕೆಂಡ್ ವಿಡಿಯೋ ಆಫ್ ಯುವರ್ ಫೇಸ್ ಅಂತ ಬಂದಿದೆ. ಇದು ನೀವು ಏನೂ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ. ಓಕೆ, ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ ನಂತರ ಬ್ಯಾಕ್ ಬಂದಾದ ನಂತರ ನೆಕ್ಸ್ಟ್ ಫ್ರೆಂಡ್ಸ್ ಯಾಡ್ ಟು ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ ನಂತರ ನೀವು ಇಲ್ಲಿ ಫಸ್ಟೇ ಯಾಡ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದು ನಿಮಗೆ ಗೊತ್ತಿಲ್ಲ ಅಂದರೆ ಯಾಡ್ ಮಾಡಿ ಇಡೋದು ಹೇಗೆ ಅಂತ ಯೂಟ್ಯೂಬ್ ಚಾನಲಲ್ಲಿ ಚಿರಂಜೀವಿ ಕನ್ನಡಿಗ ಚಾನಲ್ ಸರ್ಚ್ ಮಾಡಿ, ಅಲ್ಲಿ ನಾನು ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಓಕೆ ಫ್ರೆಂಡ್ಸ್, ಯಾರ್ ಟು ಪೇಸ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಆದ ನಂತರ ನಾನು ಯೂಟ್ಯೂಬ್ ಟ್ರಿಕ್ಸ್ ಹೇಳ್ತಾ ಇರೋದು ವಿಡಿಯೋ ಹಾಕ್ತಾ ಇದ್ದೀನಿ ಅಂತಂದ್ರೆ ಇದ್ರ ಮೇಲೆ ಕ್ಲಿಕ್, ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ, ಅದಕ್ಕೋಸ್ಕರ ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾದ ನಂತರ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅದ್ರ ಸೇವ್ ಆಗಿರುತ್ತೆ. ಈಗ ನಿಮ್ ವಿಡಿಯೋ ಈಗ ಏನೋ ಒಂದು ವಿಷಯದ ಮೇಲೆ ನೀವು ವಿಡಿಯೋ ಮಾಡಿ ಹಾಕಿರ್ತೀರ. ಆ ಹಾಕಿದ ವಿಡಿಯೋ ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ಬರಬೇಕು ಅಂತಂದ್ರೆ ಇದನ್ನ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್. ಇದು ಸೇವ್ ಮಾಡಿ ಇಟ್ಕೊಂಡಿದ್ರೆ ಅಲ್ಲಿ ಯೂಟ್ಯೂಬ್ ಟ್ರಿಕ್ಸ್ ಅಂತ ನಾವು ಕೊಟ್ಟಿರ್ಬೇಕು. ಅವ್ ನೀವು ಯೂಟ್ಯೂಬ್ ಬಗ್ಗೆ ಏನೇ ವಿಡಿಯೋ ಮಾಡಿದ್ರು ಅವರು ಬೇರೆಯವ್ರು ಏನೇ ಸರ್ಚ್ ಮಾಡಿದ್ರು ನಮ್ ಸಬ್ಸ್ಕ್ರೈಬ್ ಕಮ್ಮಿ ಇರೋದ್ರಿಂದ ಬೇಗ ಬರುತ್ತೆ. ಹಾಗಾಗಿ ಅದೊಂದು ಸೆಲೆಕ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇದು ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆದ್ಮೇಲೆ ಇದು ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆದ್ಮೇಲೆ ನಮಗೆ ಸಿಗೋಂತ ಆಪ್ಷನ್ ಅದು ನಂದ್ರಲ್ಲೂ ಓಪನ್ ಇಲ್ಲ ಇನ್ನು. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಅಲ್ಲಿ ಫ್ರೆಂಡ್ಸ್ ಟ್ಯಾಕ್ಸ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಲಾಸ್ಟ್ ಇದ್ರ ಮೇಲೆ ಇಲ್ಲಿ ಆಡ್ ಟ್ಯಾಕ್ಸ್ ಅಂತಿದೆ, ಟ್ಯಾಗ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ ನಂತರ ನೀವು ವಿಡಿಯೋ ಈಗ ಯಾವ್ದ್ರ ಬಗ್ಗೆ ಮಾಡಿದೀರಾ ಅನ್ನೋದು, ಆಮೇಲೆ ಸರ್ಚ್ ಮಾಡಿದ ತಕ್ಷಣ ಏನಂತ ಸರ್ಚ್ ಮಾಡಿದ್ರೆ ನಿಮ್ ವಿಡಿಯೋ ಬರಬೇಕು ಅನ್ನೋದು, ಈ ವಿಡಿಯೋ ಬಗ್ಗೆ ಒಂದೆರಡು ಟ್ಯಾಗ್ ಹಾಕೊಳ್ಳಿ. ನಾನು ಸುಮ್ಮನೆ ಸಿಂಪಲ್ ನಿಮಗೆ ತೋರ್ಸೋಕ್ಕೋಸ್ಕರ ಸುಮ್ಮನೆ ಯಾವ್ದೋ ಒಂದು ಹಾಕ್ತೀನಿ. ಹಿಂಗಾಕಿ ಹಿಂಗ್ ಕೊಟ್ರೆ ಫ್ರೆಂಡ್ಸ್ ಈ ತರ ಬರುತ್ತೆ. ಈ ತರ ಬಂದಾಗ ನಿಮ್ ಟ್ಯಾಗ್ ರೆಡಿ ಆಗಿದೆ. ಅದಾದ ನಂತರ ನಿಮ್ಗೆ ಏನೇನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಲಿಮಿಟೆಡ್ ಇರುತ್ತೆ, ಅದಕ್ಕೆ ಅಷ್ಟು ಅಕ್ಷರ ಕೊಡ್ಕೋಬಹುದು. ಕೊಟ್ಟ ಆದ್ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡೋ ಸೇವ್ ಗಿವ್ ಏನಿಲ್ಲ, ಆಟೋಮೆಟಿಕ್ ಸೇವ್ ಆಗಿರುತ್ತೆ. ನೆಕ್ಸ್ಟ್ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದ ನಂತರ ಇಲ್ಲಿ ಅಪ್ಲೋಡ್ ಶಾರ್ಟ್ ಅಂತ ಕೊಟ್ಬಿಟ್ರೆ, ನಾನು ಶಾರ್ಟ್ ವಿಡಿಯೋ ಆಗ್ತಿರೋದ್ರಿಂದ ನಂಗೆ ಶಾರ್ಟ್ ವಿಡಿಯೋ ಅಂತ ತೋರಿಸ್ತಾ ಇದೆ. ನೀವು ಲಾಂಗ್ ವಿಡಿಯೋ ಆಗ್ತಾ ಇರೋದ್ರಿಂದ ನಿಮ್ಗೆ ಲಾಂಗ್ ವಿಡಿಯೋ ಆಗಿದ್ರೆ ಲಾಂಗ್ ವಿಡಿಯೋ ಅಂತ ತೋರಿಸುತ್ತೆ ಕ್ಲಿಯರ್ ಆಗಿ. ಅದಾದ್ಮೇಲೆ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿದೆ ನೋಡಿ, ನಿಮ್ಮ ವಿಡಿಯೋ ಪಕ್ಕದಲ್ಲೇ ಈ ತರ ಡಿಸ್ಕ್ರಿಪ್ಷನ್ ಅಂತ ಒಂದು ಇದು ಇರುತ್ತೆ. ವಿಡಿಯೋ ಕೆಳಗಡೆ ಈಗ ನೀವು ಲಾಂಗ್ ವಿಡಿಯೋ ಆಗ್ಲಿ ಶಾರ್ಟ್ ವಿಡಿಯೋ ಆಗ್ಲಿ ಹಾಕ್ಬೇಕಾದ್ರೆ ನೀವೆಲ್ಲ ನೋಡಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಳಗಡೆ ಆ ಪ್ರೊಫೈಲ್ ಕೆಳಗಡೆ ಒಂದು ಲೈನ್ ಬರುತ್ತೆ ನೋಡಿ. ಆ ಲೈನ್ ನಿಮ್ಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಕೊಟ್ಕೋಬಹುದು. ನೀವು ಏನಾದ್ರು ಕೊಟ್ಕೋಬಹುದು. ಈ ತರ ಇಷ್ಟು ಫಿಲ್ಲಿಂಗ್ ಅಂತ ಇರುತ್ತೆ, ಲಿಮಿಟೆಡ್, ಈ ತರ ಕೊಟ್ಕೋಬಹುದು ಫ್ರೆಂಡ್ಸ್. ಅದಾದ್ಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮ್ಯೂಸಿಕ್, ಸಾಂಗು, ಲೇಟರ್ ಮೋರು, ಈ ತರ BUT ಬಟ್ ಅಂತ ಇದೆ ನೋಡಿ. ಇದರಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ, ನೀವು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀರಾ, ನೀವು ಮ್ಯೂಸಿಕ್ ಆಗಿದ್ರೆ ಮ್ಯೂಸಿಕ್ ಹಾಕ್ಬೇಕು, ಯೂಟ್ಯೂಬ್ ಕಂಟೆಂಟ್ ಆಗಿದ್ರೆ ಯೂಟ್ಯೂಬ್ ಕಂಟೆಂಟ್ ಹಾಕ್ಬೇಕು, ಬೇರೆ ಸಾಂಗ್ ಹಾಕ್ತಾ ಇದ್ರೆ ಬೇರೆ ಸಾಂಗ್ ಹಾಕ್ಬೇಕು, ಆತರ ಮುಂತಾದವು ಹಾಕ್ಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟಾದ್ಮೇಲೆ ಅಪ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ಮುಗೀತು. ಡೈರೆಕ್ಟ್ ಆಗಿ ನಿಮ್ಮ ಯೂಟ್ಯೂಬ್ ಅಲ್ಲಿ ಅದು ಅಪ್ಲೋಡ್ ಆಗಕ್ಕೆ ತಯಾರಾಗ್ಬಿಟ್ಟಿರುತ್ತೆ. ಈ ತರ ಕಾಣುತ್ತೆ ಫ್ರೆಂಡ್ಸ್ ಇಂಟರ್ಫೇಸ್ ನಿಮಗೆ. ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ ನೋಡಿ, ನನಗೆ ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ ನೋಡಿ. ಈ ತರ ನಿಮ್ಮ ವಿಡಿಯೋನು ನೀವು ಅಪ್ಲೋಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ವೈರಲ್ ಆಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಚಿರು ಕನ್ನಡಿಗ ಚಾನಲ್ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇಷ್ಟ ಆದ್ರೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಬಾಯ್, ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.